ಈ ಬಸ್ಸು ಇಲ್ಲಿ ಸಿಕ್ಕಾಕೊಂಡಿದ್ದು ಒಂದ್ ಲೆಕ್ಕದಲ್ಲಿ ಒಳ್ಳೇದೇ ಆಯ್ತು. ಕೊಲ್ಲೂರಿಂದ ಸಾಗರಕ್ಕೆ ಹೊರಟಿದ್ ನಾನು ಮಧ್ಯಾಹ್ನ 4:15ಗೆ ಡಿಸೈಡ್ ಮಾಡಿದ್ದು. ಹೇಗಂದ್ರು ಹೋಗ್ತಿದೀನಿ ಹಸಿರುಮುಖಿ ಲಾಂಚ್ ಮೇಲೆ ಹೋಗೋಣ ಅಂತ. 4:15 ಆಗಿತ್ತು. 5:15 ಲಾಂಚ್ ಅಂತೂ ಹೇಗೂ ಸಿಗಲ್ಲ ಅಂತ ಅನ್ಕೊಂಡು, ಆದ್ರೂ ನೋಡೋಣ ಏನಾಗುತ್ತೋ ಆಗ್ಲಿ ಅಂತ ಬಂದ್. 5:45ಗೆ ಹೋಗಿ ಲಾಂಚ್ ಹತ್ರ ನೋಡಿದ್ರೆ ಬಸ್ ಸಿಕ್ಕಾಕೊಂಡಿದ್ ಕಾರಣ ಇನ್ನು ಲಾಂಚ್ ಅನ್ ಬಿಟ್ಟಿರ್ಲಿಲ್ಲ. ಎಲ್ಲರಿಗೂ ಈ ಬಸ್ ಸಿಕ್ಕಾಕೊಂಡಿದ್ದು ಬೇಜಾರಾಗಿದ್ರೆ ನನಗೊಂಥರ ಅಡ್ವಾಂಟೇಜ್ ಆಯ್ತು. ಇವತ್ತು ಯಾವ ತರ ರಶ್ ಇತ್ತು ಅಂತಂದ್ರೆ ತುಂಬಾ ಗಾಡಿಗಳು ನೆಕ್ಸ್ಟ್ ಟ್ರಿಪ್ ಗಾಗಿ ವೇಟ್ ಮಾಡೋ ಪರಿಸ್ಥಿತಿ ಬಂತು. ಈ ಓಮ್ನಿ ಅವನ್ ಪಾಪ ತುಂಬಾ ಹರಸಾಹಸ ಪಟ್ಟ, ಆದ್ರೂ ಅವನ್ ಕೈಯಲ್ಲಿ ಆಗ್ಲಿಲ್ಲ. ಇಲ್ಲಿನ ಲೋಕಲ್ ಸ್ಟೂಡೆಂಟ್ಸ್ ಮತ್ತೆ ವರ್ಕರ್ಸ್ ಡೈಲಿ ಇದೇ ಲಾಂಚ್ ಅಲ್ಲಿ ಓಡಾಡ್ತಾರಂತೆ. ನನಗಂತೂ ಕೇಳಿ ತುಂಬಾ ಶಾಕ್ ಆಯ್ತು. ಯಾಕಂದ್ರೆ ಗಾಡಿಗಳನ್ನ ಹತ್ಸ್ಬೇಕು, ಇಳಿಸ್ಬೇಕು, ಬಸ್ ಬರೋ ತನಕ ವೇಟ್ ಮಾಡ್ಬೇಕು. ಆದ್ರೂ ಅಪರೂಪಕ್ಕೆ ಓಡಾಡೋಕೆ ಒಂಥರ ಖುಷಿ ಆಗುತ್ತೆ. ಇನ್ನೊಂದು ವಾರ ಅಷ್ಟೇ ನೀರಿಲ್ದೆಗಿದ್ದ ಕಾರಣ ಲಾಂಚ್ ಅನ್ನು ನಿಲ್ಲಿಸ್ತಾರಂತೆ. ಇನ್ನು ಮಳೆಗಾಲ ಸ್ಟಾರ್ಟ್ ಆಗ್ಬೇಕು ಈ ಲಾಂಚ್ ಮತ್ತೆ ಸ್ಟಾರ್ಟ್ ಆಗೋಕೆ. ಈ ವರ್ಷ ಆದ್ರೂ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಓಪನ್ ಆದ್ರೆ ಇಲ್ಲಿನ ಲೋಕಲ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು.